ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ 100% ಹುಷಾರಿರಲಿಲ್ಲ. ಹಾಸ್ಪಿಟಲ್ ಮಲಗಿದ್ದಾಗ ಭಾಳಷ್ಟು ಜನ ನೀವು ಬಂದು ಕೆಲವರು ಅಲ್ಲಿ ಏನೋ ಒಂದು ರಾಂಗ್ ಮಾಡಿದ್ರು ಭಾಳಷ್ಟು ಜನ ನಿಜಾಂಶ ಏನು ಅಂತ ತಿಳ್ಕೊಂಡು ಅದನ್ನು ಕರೆಕ್ಟಾಗಿ ಜನರಿಗೆ ತಲುಪಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನನಗೆ ಒಂದಿಷ್ಟು BP ಏರುಪೇರು ಆಗಿ ಅದಾದಮೇಲೆ ಒಂದು ಸ್ವಲ್ಪ ಅದರಿಂದ ಫ್ಲಕ್ಚುಯೇಷನ್ಸ್ಗಳಾಗಿ ಮಾತೆಲ್ಲ ನಿಂತೋಗಿ ಅದು ತುಂಬಾ ನನಗೆ ಎಫೆಕ್ಟ್ ಆಯಿತು. ಸೊ ಈಗಲೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಮೆಡಿಕೇಷನೆಲ್ಲ ಇದ್ದೀನಿ. ಬೆಳಗ್ಗೆ ಇಂಜೆಕ್ಷನ್ ಆಯಿತು. ಸೊ ಹಾಗಾಗಿ ಒಂಚೂರು ಸುಸ್ತಿದೆ. ಐ ವಿಲ್ ಬಿ ಬ್ಯಾಕ್ ಟು ಫಾರ್ಮ್ ಆಗಿ. ಸಿನಿಮಾದಲ್ಲಿ ಅತಿಯಾದ ನಂಬಿಕೆನೇ ಮುಳುವಾಗುತ್ತೆ ಮನುಷ್ಯನಿಗೆ ಅನ್ನುವಂಥದ್ದು ಹೈಲೈಟ್ ಆಗಿದೆ. ಸೊ ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು ಅಥವಾ ಎಲ್ಲ ಮನುಷ್ಯನಿಗೂ ಹಂಗೆ ಅಲ್ವಮ್ಮ. ನಿಜ. ಆ್ಯಕ್ಚುಲಿ ಏನು ಅಂದರೆ ಬೇರೆಯವ್ರಿಗೋಸ್ಕರ ಆ್ಯಕ್ಚುಲಿ ವಿನೋದ್ ಪ್ರಭಾಕರ್ದು ಒರಿಜಿನಲ್ ಕ್ಯಾರೆಕ್ಟರ್ ಅದು. ನನಗೆ ಅದು ಭಾಳ ಬಲರಾಮಂದು ಹತ್ರ ಆಯಿತು. ಫುಲ್ ಪಾತ್ರ ಬೇರೆಯವ್ರನ್ನ ನಂಬ್ಕೊಂಡು ಈ ನಂಬಿಕೆ ಬ್ಯಾಕ್ ಸ್ಟ್ಯಾಬಿಂಗು ಇದೆಲ್ಲ ಆಗುತ್ತೆ. ಸೊ ರಿಯಲ್ ಲೈಫಲ್ಲೂ ಆಗಿದೆ ಸರ್. ಸಿನಿಮಾ ರಿಲೀಸ್ ವೇಳೆ ಈ ರೀತಿ ನಿಮ್ಗೆ ಆರೋಗ್ಯ ಕೈಕೊಟ್ಟು ಇದೆಷ್ಟು ಬೇಸರ ಆಯಿತು. ಯಾಕಂತ ಹೇಳಿದ್ರೆ ಟ್ರೈಲರ್ ರಿಲೀಸ್ ಬರೋಕ್ಕಾಗಿಲ್ಲ, ನಿಮ್ಮ ನೋಡಬೇಕು ಸಿನಿಮಾ ರಿಲೀಸ್ ವೇಳೆ ಅಂತ ತುಂಬ ಜನ ಕಾಯ್ತಾರೆ ಸರ್. ಈಗ ನಾನು ಮಾಧ್ಯಮದ ಮುಂದೆ ಹೇಳಿದಾಗ ಅದು ಸುಳ್ಳು ಅಂತ ಅನಿಸ್ಬೋದು. ಬಟ್ ನಾನು ನಾನು ಜೀವಿಸೋದೇ ಸಿನಿಮಾ ಸರ್. ನನ್ನ ಮನೆಯವ್ರಿಗೆ ಗೊತ್ತದು. MRI ಸ್ಕ್ಯಾನ್ ಒಳಗಡೆ ನಾನು ಹೋಗಿರ್ಬೇಕಾದ್ರೆ ಅವತ್ತೇ ಕಳಿಸಿದ್ರು. ಆ ಸೌಂಡ್ ಹೆಂಗಿರುತ್ತೆ ಅಂತ ಗೊತ್ತು. ಅದರೊಳಗಡೆ ಹೋದಾಗ ನಿಮಗೆ ಗೊತ್ತಿರುತ್ತೆ MRI ಸ್ಕ್ಯಾನ್ ಒಳಗಡೆ. ಆ ಟೈಮಲ್ಲೂ ನನಗೆ ಈ ಥರ ಬಂದು ಮಲ್ಕೊಂಡಿದ್ದೀನಿ, ನನ್ನ ಪ್ರಚಾರ ಕೊರತೆ ಆಗುತ್ತಲ್ವ ಅಂಥೇಳಿ ನನಗೆ ಅದೇ ಓಡ್ತಾ ಇತ್ತು. ಅದಾದಮೇಲೆ ನಮ್ಮ ಸಾಂಗ್ ಒಂದು ಅದು ತಲೆಗೆ ಹೋಗ್ತಿತ್ತು, ಆಲ್ ಓಕೆದು ಸಾಂಗು ಅದೊಂದು. ಸೊ ಎರಡೂ ನಾನು ಹೆಂಗೋ ಬ್ಯಾಲೆನ್ಸ್ ಮಾಡಿ ಇವತ್ತು ನನ್ನ ಬದಲು ಅಫ್ಕೋರ್ಸ್ ನಾನು ಸ್ವಲ್ಪ ಕುಗ್ಗಿದ್ದೀನಿ ಅಂತ ಗೊತ್ತಾಗಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರು ಬಂದು ಅವರು ಲಾಂಚ್ ಮಾಡಿಕೊಟ್ರು. ಐ ರಿಯಲಿ ಥ್ಯಾಂಕ್ ಯು ಆಲ್ಸೋ. ಸೊ ಐ ಥ್ಯಾಂಕ್ ಎವ್ರಿಬಡಿ, ದ ಹೋಲ್ ಟೀಮ್. ಮುಂದೆ ಆಲ್ರೆಡಿ ಸಿನಿಮಾ ಬಗ್ಗೆ ತುಂಬ ಮಾತಾಡಿದ್ದೀವಿ, ಎಲ್ಲರ ಹತ್ರನೂ ಹೇಳಿದ್ದೀವಿ ಯಾವ ಥರ ಅಂತ. ಇವತ್ತು ರಿಸಲ್ಟ್ ಡೇ. ಇನ್ನು ನಾಳಿದ್ದು ಒರಿಜಿನಲ್ ರಿಪೋರ್ಟ್ ಸಿಗುತ್ತೆ. ಪ್ರಚಾರಕ್ಕೆ ನಂಗೆ ಬರೋಕ್ಕಾಗಲ್ಲ, ಕುಗ್ಗಿ ಹೋಗಿದ್ದೀನಿ ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಆದರೆ ಈಗ ಸಿನಿಮಾ ರಿಲೀಸ್ ಆಗೋ ಮುಂಚೆನೇ ಪ್ರಚಾರಕ್ಕೋಸ್ಕರನೇ ಈ ರೀತಿ ವಿನೋದ್ ಪ್ರಭಾಕರ್ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಅಂತೆಕಂತ ಇತ್ತು. ಇದಕ್ಕೆ ನೀವಾಗೆ ಕ್ಲಾರಿಟಿ ಕೊಡೋದು. ನನ್ನ ಫಸ್ಟ್ ಸಿನಿಮಾ ಅಲ್ವಲ್ಲಮ್ಮ ಇದು 25ನೇ ಸಿನಿಮಾ ಅಮ್ಮ. ಆ್ಯಂಡ್ ಪ್ರೀವಿಯಸ್ ಇಯರ್ 2025 ಮಾದೇವ ಅಂತ ಒಂದು ಹಿಟ್ ಸಿನಿಮಾ ಕೊಟ್ಟ ಮೇಲೆ ಇದರ ಅವಶ್ಯಕತೆ ನನಗಿರಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ನಾನು ನೋಡ್ಕೊಂಬರ್ತಿದ್ದೀರಾ. ಆ್ಯಂಡ್ ಸಿನಿಮಾದಲ್ಲೇ ನಾನು ಯಾವುದು ಎಕ್ಸ್ಟ್ರಾ ನನ್ನ ಡೈಲಾಗೇ ಬೇಡ, ನನಗೆ ನನಗೆ ಮಾಡಬೇಡಿ ಅಂತಲೇ ಹೇಳ್ತಿರ್ತೀನಿ. ನಿಜ ಜೀವನದಲ್ಲಿ ನೀವು ನೋಡಿದ್ದೀರಾ ಎಷ್ಟು ಸಿಂಪಲಾಗಿ ನಾರ್ಮಲ್ ಆಗಿರ್ತೀನಿ ಅಂತ. ಈ ಥರ ಫೇಕ್ ಗಿಮಿಕ್ಸು ಜನರನ್ನ ಒಳಗಡೆ ಕರೆಸ್ಬೋದೇ ಹೊರತು ಒಳ್ಳೆ ಸಿನಿಮಾನ ಕೂರಿಸಿ ನೋಡೋ ಅಂಥದ್ದು ಯಾವುದು ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ. ಸೊ ಫೇಕ್ ಪಬ್ಲಿಸಿಟಿ ಫೇಕೆ. ಆಮೇಲೆ ಆ ರೇಂಜಿಗೆ ಚೀಪ್ ಅಲ್ಲ ಬಿಡಿ. ನಾನು ಆ ಥರದ್ದು ನನ್ನ ಹೆಲ್ತು ಹಿಂಗೆ ಹಾಳಾಗೋಗಿದೆ. ನಾನು ಎಲ್ಲೋ ಹೋಗಿ ಹಾಸ್ಪಿಟ್ಲಲ್ಲಿ ಓಕೆ ಆಯಿತು, ಎಲ್ಲೋ ಕ್ಲಿನಿಕ್ ಹೋಗ್ಬೋದು. ಅದಾದಮೇಲೆ ನಾನು ಅಡ್ಮಿಟ್ ಆಗಿದ್ದು 10 ಗಂಟೆಗೆ, ಬೆಳಗಿನ ಜಾವ 10 ಗಂಟೆಗೆ. ನಾನು 7 ಗಂಟೆಯಿಂದ ಕಷ್ಟ ಆಯಿತು, 10 ಗಂಟೆಗೆ ಅಡ್ಮಿಟ್ ಆದೆ. ಈಗ ನಾನು ಪ್ರಚಾರಕ್ಕೆ ಅಂತ ಮಾಡಿದ್ದಿದ್ರೆ ನಾನು ಎಲ್ಲರನ್ನೂ ಕರೆಸ್ಬಿಟ್ಟು ನಾನು ಪ್ರವೀಣ್ ಅವ್ರಿಗೆ ಹೇಳ್ಬಿಟ್ಟು ನಾನು ಹಾಸ್ಪಿಟ್ಲ್ ಒಳಗಡೆ ಹೋಗೋದನ್ನು ತೋರಿಸಿ ಸರ್, ಆಚೆ ಬರೋದನ್ನು ತೋರಿಸಿ ಅಂತ ಹೇಳ್ಬೋದಿತ್ತಲ್ಲ. ನಿಮ್ಗೆ ಯಾವಾಗ ನ್ಯೂಸ್ ಬಂದಿತ್ತು? ನೈಟು ಸಂಜೆ 7 ಗಂಟೆಗೆ. ಸೊ ನಾನು ಪ್ರಚಾರಕ್ಕೆ ಮಾಡಿದ್ದಿದ್ರೆ ಎಷ್ಟು ನಾನೇ ಪಬ್ಲಿಸಿಟಿ ಮಾಡಿಕೊಂಡು ನಮ್ಮ ಹುಡುಗರನ್ನ ಬನ್ನಿ ಹೊರಗಡೆ ಬನ್ನಿ ಒಳಗಡೆ ಹೋಗಿ ಅಂತೆಲ್ಲ ಹೇಳಿ ಅದಾದಮೇಲೆ GM ಹಾಸ್ಪಿಟ್ಲ್ ನಂದಲ್ಲಮ್ಮ ಆಯಿತಾ, CCU ಅಲ್ಲಿ ಹೋಗಿ ಮಲ್ಕೊಳ್ಳೋಕ್ಕೆ. ಅದಾದಮೇಲೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಿರುತ್ತೆ, ಇದು ಕಾಣಿಸ್ತಿದೆಯಾ, ಇದು ಕೆನಲ್ ಹಾಕಿದ್ದು. ಆಮೇಲೆ ಇಲ್ಲೆಲ್ಲ ಗಂಟಿದೆ, ಇಲ್ಲೆಲ್ಲ ಇಂಜೆಕ್ಷನ್ ಕೊಟ್ಟಿರೋದಿದೆ. ಸುಮ್ಮನೆ ಹಂಗೆಲ್ಲ ಹಾಕ್ಕೊಂಡು ಫೇಕ್ ಮಾಡೋ ಅಷ್ಟು ಚೀಪಲ್ಲ ನಾನು. ನನಗೆ ಅಷ್ಟು ಅವಶ್ಯಕತೆನೂ ಇಲ್ಲ ಸರ್. ಇದ್ರ ಜೊತೆಗೆ ಎಲ್ಲೋ ಅತಿಯಾದ ಜಿಮ್ಮು, ಡಯಟು ಮತ್ತು ವ್ಯಾಯಾಮ, ನಿದ್ದೆ ಇರಲಿಲ್ಲ. ಒಂದು ಕಡೆ ಆರೋಗ್ಯಕ್ಕೆ ಸಮಸ್ಯೆ ಆಯ್ತು. ಖಂಡಿತ ಬಿಕಾಸ್ ಪ್ರೆಷರ್. ಯಾಕಂದರೆ ಸಿನಿಮಾಗೆ ಹಗಲು ರಾತ್ರಿ ಪ್ರಚಾರ ಶುರು ಮಾಡಿದ್ರಿ ನೀವು. ಸಿನಿಮಾ ಅಂದರೆ ನನಗೆ ತುಂಬ ಪ್ರೀತಿಸ್ತೀನಿ ಸರ್. ನಾನು ಜೀವಿಸೋದೇ ಸಿನಿಮಾ ಸರ್. ನಾನು ಬೆಳಗ್ಗೆ ರಾತ್ರಿ ನೀವು ನಂಬಲ್ಲ, ನನಗೆ ಸಿನಿಮಾ ಆದಮೇಲೆ ನಾನು ಟೆಕ್ನಿಕಲಿ ತುಂಬ ಕೆಲಸ ಮಾಡಿರ್ತೀನಿ. ನನಗಿದು ಭಾಳಷ್ಟು ನನಗೆ ಟೆಕ್ನಿಕಲಿ ಆ್ಯಂಡ್ ಎಡಿಟಿಂಗಿಂದ ಹಿಡಿದು ಭಾಳಷ್ಟು ನನಗೆ ಈ ಸಿನಿಮಾ ಅಂತಲ್ಲ, ನನಗೆ ಇನ್ನೊಂದು ಸಿನಿಮಾ ನಡೀತಿದೆ ಮಾದೇವ. ಆದಮೇಲೆ ನಾನು ಅವತ್ತಿಂದ ಇವತ್ತಿನವರೆಗೂ 2 ಸಿನಿಮಾ ನಾನು ಒಪ್ಕೊಂಡಿರೋದು. ಬಟ್ 2 ಸಿನಿಮಾ 8ನೇ ಸಲ ರೀರೇಟ್ ಆಗ್ತಿದೆ. ನಂದೊಂದು ಸ್ಕ್ರಿಪ್ಟ್ ನಡೀತಿದೆ, ಅದ್ರದ್ದು ಜೊತೆಗೆ ಈ ಸಿನಿಮಾ ಸಡನ್ನಾಗಿ ಪ್ರಮೋಷನ್ನು, ಸಡನ್ ಡೇಟ್ ಹಾಕಿದ್ದು ಸರ್. ನಮಗೆ ನೀವು ನಂಬಲ್ಲ ನೋಡಿ, ಎಲ್ಲ ಎಷ್ಟು ಹೆಂಗೆ ಆಗ್ಬಿಟ್ಟಿದ್ವಿ ಅಂದರೆ 20 ದಿನ ಇದ್ದದ್ದು ನಮ್ಮ ಪ್ರಮೋಷನ್. 20 ದಿನಕ್ಕೆ ಆಲ್ಮೋಸ್ಟ್ ಲೂಪಲ್ಲಿ ಮಾತಾಡ್ತಿದ್ವಿ ನಾವು. ನೀವು ಈಗ ಕ್ವೆಶ್ಚನ್ ಕೇಳಿದ್ಮೇಲೆ ನೆಕ್ಸ್ಟ್ ನೀವು ಬಂದಾಗ ನಾನು ಎಷ್ಟೊಂದು ಸಲ
ಪ್ರಶ್ನೆನೇ ಮರ್ತೋಗ್ತಿದ್ದೆ, ಅರ್ಧ ಆನ್ಸರ್ ಮಾಡಿಬಿಟ್ಟು ಸರ್ ಏನು ಕ್ವಶನ್ ಕೇಳಿದ್ರಿ ಅಂತ ಕೇಳ್ತಿದ್ದೆ. ಸೊ ಅದು ನನಗೆ ಆ ಥರದ್ದು ಪ್ರಮೋಷನ್ನು, ಅದಾದಮೇಲೆ ಊಟ ಇರಲಿಲ್ಲ ಕರೆಕ್ಟ್ ಟೈಮ್, ಆಮೇಲೆ ನಿದ್ದೆ ಇರಲಿಲ್ಲ. ಸರ್, ಕೊನೆಯದಾಗಿ ಸಿನಿಮಾ ವಿಚಾರವಾಗಿ ಬಲರಾಮ ದಿನಗಳಲ್ಲಿ ಬಲರಾಮನ ಕಥೆಯನ್ನು ಹೇಳಿರೋದ್ರಿಂದ ಅವರ ಫ್ಯಾಮಿಲಿಯನ್ನೇನಾದರೂ ಭೇಟಿಯಾಗಿದ್ದರೆ ಸರ್? ನಾನು ಭೇಟಿಯಾಗಿಲ್ಲ, ನಿರ್ಮಾಪಕರ ಕಡೆಯಿಂದ. ಯಾಕಂದರೆ ನಿರ್ಮಾಪಕರು ಮೂಲತಃ ಹಾಸನ್ನವರು. ಬಲರಾಮ ಅವ್ರಿಗೂ ನಮ್ಮ ಶ್ರೇಯಸ್ ಆಗಲಿ ಪದ್ಮಾವತಿ ಅವ್ರಿಗಾಗಲಿ ಅವರು ದೇ ಆರ್ ರಿಲೇಟೆಡ್ ಆ್ಯಕ್ಚುಲಿ. ಸೊ ಅವರು ಆಲ್ರೆಡಿ ಅವ್ರ ಹತ್ರ ಮಾತಾಡಿ, ಸೊ ನಿಮಗೆ ಗೊತ್ತಿರಬಹುದು ಬಲರಾಮ ಅವ್ರಿಗೆ ಹೆಣ್ಮಗು. ಸೊ ನಾವು ಅದನ್ನು ತೋರಿಸದೆ ಗಂಡು ಮಗು ತೋರಿಸಿದ್ದೀವಿ. ಅವ್ರಿಗೂ ಯಾವುದೇ ರೀತಿಯಾದ ಆಗಿ ಯಾವುದೋ ಒಂದು ಪ್ರಾಬ್ಲಮ್ ಬರಬಾರ್ದು ಅಂತಲೇ ತೋರಿಸಿರೋದು. ಸರ್, ಇಲ್ಲಿ ತನಕ ಅಂದರೆ ಬಲರಾಮ್ ಒಂದು ಊರಿ ಹ್ಯಾಂಡ್ಸಮ್ ಎಜುಕೇಟೆಡ್ ರೌಡಿ ಅಂತೆಲ್ಲ ಕೇಳಿದ್ರು ಸರ್. ಅದ್ರ ಜೊತೆಗೆ ಒಂದು ಎಮೋಷ್ನಲ್ ಜರ್ನಿ ಇದೆ ಸರ್. ಅದಕ್ಕೆ ಎಷ್ಟು ಟೈಮ್ ತೊಗೊಂಡ್ರೆ ಇದೇ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕು? ಸೊ ಆ ಥರದ ಜರ್ನಿ ಸ್ಕ್ರಿಪ್ಟಿಂದನೇ ನನಗೆ ನಾನು ತುಂಬ ಇನ್ವಾಲ್ವ್ ಆಗಿ ಆ್ಯಂಡ್ ನಾನು ಆಫ್ಟರ್ ಮಾದೇವ ನಾನು ಯಾವುದೇ ಇಮೋಷ್ನಲ್ ಬಿಕಾಸ್ ನನಗೆ ಟ್ರಂಪ್ ಕಾರ್ಡ್ ಅದು ಒಂದು ರೇರ್ ಕಾಂಬಿನೇಷನ್. ಏನು ಅಂದರೆ ಆ್ಯಕ್ಷನ್ ವಿತ್ ಇಮೋಷನ್. ಅದು ನಮ್ಮ ತಂದೆ ಮಾಡ್ತಿದ್ರು. ಸೊ ಆ್ಯಕ್ಷನ್ ವಿತ್ ಇಮೋಷನ್ ಯಾವಾಗ ಒಬ್ಬ ಆ್ಯಕ್ಷನ್ ಹೀರೋ ಇಮೋಷ್ನಲ್ ಆಗಿ ಆ್ಯಕ್ಟ್ ಮಾಡ್ತಾನೆ ಅದು ತುಂಬ ಪ್ಲಸ್ ಆಗುತ್ತೆ. ಸೊ ಅದು ನನಗೆ ಮಾದೇವ ಅಂದ ನನಗೆ ಅದು ಯಾವಾಗ ಜನ ಒಪ್ಕೊಂಡ್ರು ಅದನ್ನು, ಸೊ ನಾನು ಅದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಖಂಡಿತ ಇನ್ನು ಮುಂದಿನ ಸಿನಿಮಾಗಳು ಅದಾದಮೇಲೆ ನೀವು ನೋಡಿರ್ಬೋದು ಬಲರಾಮದಲ್ಲೂ ಫೈಟಲ್ಲೂ ಇಮೋಷನ್ಸ್ನ ಬಿಟ್ಟಿಲ್ಲ ನಾವು. ಆ ಫೈಟು, ಆ ಹುಡುಗರು ಆ ಇಮೋಷನ್ನಿಂದನೇ ಅವನು ಅರೆಸ್ಟ್ ಆಗೋದು. ಸೊ ಯಾವುದೇ ರೀತಿಯಾದ ಇಮೋಷನ್ಗಳನ್ನ ಬಿಡದೆ ನಾವು ಮಾಡಿದ್ದು ವರ್ಕೌಟ್ ಆಗ್ತಿದೆ. ಸಿನಿಮಾದಲ್ಲಿ ಒಂದಷ್ಟು ರಿಯಲ್ ರೌಡಿಗಳ ಹೆಸರು ಅಂದರೆ ಅರ್ಧಂಬರ್ಧ ಹೇಳಿದ್ದೀರಾ, ರೈ ಅಂತ ಹೇಳಿದ್ದೀರಾ, ಅಜಯ್ ರಾಜ್ಪೂತ್. ಆ ರೀತಿಯ ರಿಯಲ್ ರೌಡಿಗಳ ಹೆಸರು ಹೇಳ್ಬೇಕಾದ್ರೆ ಒಂದು ಕಡೆ ಭಯ ಅಥವಾ ಆ ಟೆನ್ಷನ್ ಏನು ಇರಲಿಲ್ವಾ? ಸರ್ ಇಲ್ಲ ಸರ್, ಯಾವುದೂ ಇಲ್ಲ. ಯಾಕಂದರೆ ನನಗೆ ಆಲ್ಮೋಸ್ಟು ನಾನು ನಿಮ್ಮ ಮೀಡಿಯಾದಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಎಲ್ಲರೂ ಪರಿಚಯ ಇದ್ದಾರೆ. ಆಮೇಲೆ ನಮ್ಮ ತಂದೆಯವ್ರಿಗೆ ಭಾಳಷ್ಟು ಒಡನಾಟ ಇತ್ತು. ಅವ್ರ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ರು. ಹಾಗಾಗಿ ಎಲ್ಲರೂ ನನ್ನ ಹತ್ರ ಮಾತಾಡಿದ್ದಾರೆ. ಎಲ್ಲರೂ ಈ ಥರ ಮಾಡ್ತಿದ್ದೀನಿ ಅಂದಾಗ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ಸರ್. ಕೊನೆಯದಾಗಿ ಸರ್, ನೀವು ಹುಷಾರಿಲ್ಲ ಅಂತ ಕೇಳಿದಾಗ ಅಭಿಮಾನಿಗಳು ತುಂಬ ಆತಂಕಕ್ಕೊಳಗಾಗ್ತಾರೆ. ಆಸ್ಪತ್ರೆ ಬೆಡ್ ಮೇಲೆ ಮಲಗ್ತೀರಾ, ನಿಮ್ಗೇನು ಕಾಡುತ್ತೆ? ತುಂಬ ಕಾಡಿದ್ದಂಗೆ ಹೊರಗಡೆ ಒಂದು ರೀತಿ ಸುದ್ದಿ ಹೊರಡ್ತಿದೆ. ನೀವು ಹೊರಗಡೆದ್ದು ನನಗೆ ಗೊತ್ತಾಗಲಿಲ್ಲ ಸರ್ ಫಸ್ಟು. ಬಿಕಾಸ್ CCU ಇದ್ದೆ. ಬಿಕಾಸ್ ICU ಜಾಗ ಇರಲಿಲ್ಲ ಅಂಥೇಳಿ ICU ಕ್ರೌಡೆಡ್ ಆಗಿತ್ತು ಅಂತ CCU ಈಸ್ ಕಾರ್ಡಿಯಾಕ್ ಕೇರ್ ಯೂನಿಟ್. ಸೊ ಅಲ್ಲಿಗೆ ನನ್ನ ಮಲಗಿಸಿದ್ರು. MRI ಸ್ಕ್ಯಾನ್ ಆದಮೇಲೆ ನನ್ನ ಹೆಂಡತಿ ಹತ್ರ ನಾನು ಕೇಳಿದ್ದೆ, ಸ್ಟ್ರೆಚಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಹಿಂಗೆ ನೋಡಿದ್ದೆ, ಏನಕ್ಕೆ CCU ಕರ್ಕೊಂಡು ಹೋಗ್ತಿದ್ದಾರೆ, ನನಗೇನು ಹಾರ್ಟಿಗೆ ಪ್ರಾಬ್ಲಮ್ ಇಲ್ವಲ್ಲ ಏನಕ್ಕೆ ಅಂದು. ಇಲ್ಲ, ಬೆಡ್ಡು ಇಲ್ಲಿ ದಿಸ್ ಇಸ್ ಮೋರ್ ಪ್ರೈವೇಟ್ ಅಂತೇಳಿ ಅಲ್ಲಿದ್ದರು. ಬಟ್ ನನಗೆ ಆಲ್ಮೋಸ್ಟ್ ನನಗೆ ಇನ್ನೂ ಆ ಒಂದು ಮೆಡಿಸಿನ್ಸ್ ಆಗಲಿ ಇನ್ನೂ ಒಂಥರ ಹ್ಯಾಲುಸಿನೇಷನ್ ಅಂತಾರದನ್ನು ಒಂಥರ ಇರ್ಬೇಕಾದ್ರೆ ನನ್ನ ಟೈಮ್ ಗೊತ್ತಾಗ್ತಿರ್ಲಿಲ್ಲ. ನನ್ನ ವೈಫ್ ಅವ್ರು ಬಂದು ಹೇಳಿದ್ರು, ಈ ಥರ ಹೊರಗಡೆ ಎಲ್ಲ ಈ ಥರ ಆಗ್ತಿದೆ, ಆಮೇಲೆ ಮಾಧ್ಯಮದವರೆಲ್ಲ ಕೆಳಗಡೆ ಬಂದು ನಿಂತಿದ್ದಾರೆ ಅಂದಾಗ ನಾನು ಫಸ್ಟ್ ಹೇಳಿದ್ದು, ನೀನು ಹೋಗು ಮಾತಾಡು, ನೀನು ಕರೆಕ್ಟಾಗಿ ಮಾತಾಡಬೇಕು, ನೀನು ಸಂದೇಶ ಕೊಡು ಅವ್ರಿಗೆ. ಯಾಕಂದರೆ ಅವ್ರಿಗೆ ತಪ್ಪಾಗಿ ಬೇರೆ ಯಾರೂ ಇದು ಮಾಡೋದು ಬೇಡ, ನಮಗೆ ಆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯುತ್ತಾಗಿ ಯಾವತ್ತೂ ನಾನು ಆ ಥರದ್ದು ಜವಾಬ್ದಾರಿ ಇಲ್ಲದೆ ನಡ್ಕೊಂಡಿಲ್ಲ. ಹೋಗು ಅಂತ ಹೇಳಿದ್ದೆ. ಅವ್ರು ಕರೆಕ್ಟಾಗಿ ಬಂದು ಆನ್ಸರ್ ಮಾಡೋದು. ಈಗ ಹೇಗಿದೆ ಸರ್ ಆರೋಗ್ಯ? ಶೇಕಡ ಒಂದು 75% ಸುಧಾರಿಸ್ಕೊಂಡಿದ್ದೀನಿ. ಇವತ್ತು ರಿಲೀಸ್ ಅಂತ ನಾನು ಭಾಳಷ್ಟು ಜನ ಎವ್ರಿ ಸಿನಿಮಾ ನಾನು ಬರ್ತೀನಿ, ಅವ್ರ ಅಭಿಮಾನಿಗಳು ನಾನು ನಿರಾಶೆ ಮಾಡಬಾರ್ದು ಅಂತ ನನಗೆ. ಸೊ ಆದಷ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳಿದ್ರು. ಥ್ಯಾಂಕ್ ಯು ಸೊ ಮಚ್ ಸರ್.